ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ನೀವು ಅಧಿಕಾರ ಮಾಡುವುದನ್ನು ಕಲಿಯಬೇಕು. ಮೊದಲೇ ನಿಮ್ಮ ಅಧಿಕಾರವನ್ನು ನಿಮ್ಮ ಶರೀರದ ಮೇಲೆ ಇಡುತ್ತೀರಿ. ನಿಮ್ಮ ಶರೀರದಲ್ಲಿ ಯಾವುದೇ ರೋಗವಾಗಲಿ ಯಾವುದೇ ಬಲಹೀನತೆಯನ್ನು ಅದು ಉತ್ಪತ್ತಿ ಆಗಲು ಬಿಡುವುದಿಲ್ಲ. ನೀವು 100 ರೂಪಾಯಿ ಹಣವನ್ನು ಕರೆಯದೆ ಹೋದರೆ 1000 ರೂಪಾಯಿ ಹಣವನ್ನು ಕರೆಯಲು ಸಾಧ್ಯವಿಲ್ಲ. ಅಧಿಕಾರ ಇಡುವುದನ್ನು ಕಲಿಯಬೇಕು ಹಣದ ಮೇಲೆ. ನಾನು ಓಡಿಸುವುದನ್ನು ಕಲಿಯಿರಿ, ರೋಗಿಗಳನ್ನು ಸ್ವಸ್ಥ ಮಾಡಲು ಕಲಿಯಿರಿ. ಅಧಿಕಾರವನ್ನು ಗೆಲ್ಲದೆ ಹೋದರೆ ನಿಮ್ಗೆ ಯಾವ ಗೊತ್ತಾಗುವುದಿಲ್ಲ ನಿಮ್ಮ ಹತ್ತಿರ ಎಷ್ಟು ಅಧಿಕಾರವಿದೆ. Praise the Lord, ಕಿರ್ಚಬಹುದು ಮಹಿಮಾ ಮಹಿಮಾ. ನೀವು ಕೈಗಳನ್ನೆತ್ತಿ ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪ್ರಭು, ನಿಮ್ಮ ದಯೆಗೋಸ್ಕರ, ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ. ನಿಮ್ಮ ಹಾಗೆ ಯಾರೂ ಇಲ್ಲ ಪ್ರಭು. ಇಡೀ ಲೋಕವು ನಿಮ್ಮದಾಗಿದೆ. ಈ ಲೋಕದಲ್ಲಿರುವ ಪ್ರತಿಯೊಂದು ದೇಶವು ನಿಮ್ಮದಾಗಿದೆ. ನಿಮ್ಮ ದಯೆ ಯಾವುದು ಸೀಮೆ ಇಲ್ಲ. ಧನ್ಯವಾದ ನಮಗೆ ಸೇವೆಯಲ್ಲಿ ಕರೆಯುವುದಕ್ಕೆ ಮತ್ತು ಈ ಸಮಾಧಾನದ ಸೇವೆಯನ್ನು ನಂಬಿಕೆಯಿಂದ ನಮಗೆ ಒಪ್ಪಿಸುವುದಕ್ಕೆ ಧನ್ಯವಾದ ಹೇಳುತ್ತೇವೆ. ಪರಿಶುದ್ಧ ಆತ್ಮನ ಉಪಸ್ಥಿತಿಗೋಸ್ಕರ ಧನ್ಯವಾದ. ನೀವು ಬರೆದಿರುವ ವಾಕ್ಯಕ್ಕೋಸ್ಕರ ಪ್ರಭು ಧನ್ಯವಾದ ಹೇಳುತ್ತೇವೆ. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕೇಳಿ ನಾವು ದಿಶೆಯನ್ನು ಮತ್ತು ನಿರ್ದೇಶವನ್ನು ಪಡೆಯುವುದಕ್ಕೆ ನಾವು ಹೇಳುತ್ತೇವೆ ಪ್ರಭು. ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಸಾಮರ್ಥ್ಯದ ಜೊತೆ ಮತ್ತು ಸಂತೋಷದ ಜೊತೆಗೆ ನಂಬಿಕೆಯ ಮೂಲಕ ಸ್ವೀಕರಿಸುವುದಕ್ಕೆ ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಕೊಡಬಹುದು. ಇನ್ನೊಮ್ಮೆ ನೀವು ಹೇಳಬಹುದು, ಪಕ್ಕದವರಿಗೆ ನಿಮಗೆ ಸ್ವಾಗತವಿದೆ. ಈ ದಿನವು ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡುವ ದಿನವಾಗಿದೆ. ಸಂತೋಷದಿಂದ ಹೇಳಿರಿ, ಅದ್ಭುತ ಮಹಾನ್ ಕಾರ್ಯವನ್ನು ಮಾಡುವ ದಿನವಾಗಿದೆ. ಹಿಂದಿನ ದಿನ ನಾವು ಬಹಳ ವಿಸ್ತಾರವಾಗಿ ಇದರ ಬಗ್ಗೆ ಮಾತನಾಡಿದ್ದೇವೆ ಮತ್ತು ನಾನು ನಿಮಗೆ ಹೇಳಿದೆ, ನಿಮಗೆ ಇದು ಬಹಳ ಮುಖ್ಯವಾಗಿದೆ. ನೀವು ತಿಳಿದುಕೊಳ್ಳಬೇಕು, ನೀವು ಯಾವ ಸಮಯದಲ್ಲಿ ಜೀವಿಸುತ್ತಿದ್ದೀರಿ. ಇದು ನೀವು ಗಲಿಬಿಲಿಗೊಳ್ಳುವುದು, ಅಳುವುದು, ಹೆದರುವ ದಿನಗಳು ಅಲ್ಲ. ಈ ದಿನವಾಗಿವೆ ದೊಡ್ಡ ಕಾರ್ಯಗಳನ್ನು ಮಾಡುವ ದಿನವಾಗಿವೆ. ನಾವು ಎಸ್ಟರ್ನ ಪುಸ್ತಕದಿಂದ ಕೂಡ ಓದಿದೆವು. ಎಸ್ಟರನ್ನು ಬರೀ ಯೆಹೂದ್ಯರನ್ನು ರಕ್ಷಿಸೋದಕ್ಕೋಸ್ಕರ ಕೊಡಲ್ಪಟ್ಟಿತು. ನಾನು ನೀವು ಇಡೀ ಲೋಕವನ್ನು ರಕ್ಷಿಸೋದಕ್ಕೋಸ್ಕರ ಇದ್ದೇವೆ. ಪ್ರೇಸ್ ದ ಲಾರ್ಡ್. ಮತ್ತೊಮ್ಮೆ ಹೇಳಿರಿ, ಈ ದಿನಗಳಾಗಿವೆ. 4ನೇದು ಅಧಿಕಾರ ಮಾಡುವ ಅಭ್ಯಾಸ. ಆದಿಕಾಂಡ 1ನೇ ಅಧ್ಯಾಯ 25ನೇ ವಾಕ್ಯ. ಆದಿಕಾಂಡ 1:26ನೇ ವಾಕ್ಯ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಯೋಚನೆ ಮಾಡಿರಿ, ನಿಮಗೆ ಯಾವ್ಯಾವುಗಳ ಮೇಲೆ ಅಧಿಕಾರ ಕೊಟ್ಟಿದೆ. ಕೆಲವರು ಕಾಕ್ರೋಚ್ ನೋಡಿ ಓಡಿ ಹೋಗುತ್ತಾರೆ ಹೆದರಿ. ಅಲ್ಲಿಯನ್ನು ನೋಡಿದ ತಕ್ಷಣ ಅವರಿಗೆ ಡೈನೋಸರ್ ನೋಡಿದ ಹಾಗೆ ಅನಿಸುತ್ತದೆ. ಹಲ್ಲಿ ಅವ್ರಿಗೆ ಡೈನೋಸರ್ ಅನಿಸುತ್ತದೆ. ಕಾಕ್ರೋಚ್ ಅವ್ರಿಗೆ ಮೊಸಳೆ ಅನಿಸುತ್ತದೆ. ಬೈಬಲ್ ಏನು ಹೇಳುತ್ತಿದೆ? ಅವುಗಳ ಮೇಲೆ ದೊರೆತನ ಮಾಡಿರಿ. ನಾಯಿಗಳು ತಮ್ಮ ಕಾನ್ಫರೆನ್ಸ್ ಮಾಡ್ತಿದ್ರೆ ಇವರು ತಮ್ಮ ದಾರಿಯನ್ನು ಬದಲಾಯಿಸುತ್ತಾರೆ. ಬೈಬಲ್ ಹೇಳುತ್ತಿದೆ ಅವುಗಳ ಮೇಲೆ ಅಧಿಕಾರ ಮಾಡಿರಿ. ನೀವು ಅಧಿಕಾರ ಮಾಡುವುದನ್ನು ಕಲಿಯಬೇಕು. ಮೊದಲೇ ನಿಮ್ಮ ಅಧಿಕಾರವನ್ನು ನಿಮ್ಮ ಶರೀರದ ಮೇಲೆ ಇಡುತ್ತೀರಿ. ನಿಮ್ಮ ಶರೀರದಲ್ಲಿ ಯಾವುದೇ ರೋಗವಾಗಲಿ ಯಾವುದೇ ಬಲಹೀನತೆಯನ್ನು ಅದು ಉತ್ಪತ್ತಿ ಆಗಲು ಬಿಡುವುದಿಲ್ಲ. ನೀವು 100 ರೂಪಾಯಿ ಹಣವನ್ನು ಕರೆಯದೆ ಹೋದರೆ 1000 ರೂಪಾಯಿ ಹಣವನ್ನು ಕರೆಯಲು ಸಾಧ್ಯವಿಲ್ಲ. ನೀವು ಅಧಿಕಾರ ಇಡುವುದನ್ನು ಕಲಿಯಬೇಕು ಹಣದ ಮೇಲೆ. ಪ್ರೈಸ್ ದ ಲಾರ್ಡ್. ಮತ್ತು ನೀವು ಏನು ಮಾಡಬೇಕು? ಅಧಿಕಾರದ ಅಭ್ಯಾಸ. ಅದಕ್ಕಾಗಿ ನಾನು ಹೇಳ್ತೇನೆ, ಹಣವನ್ನು ಕರೆಯುವುದಕ್ಕೆ ಕಲಿಯಿರಿ, ಶೈತಾನನನ್ನು ಓಡಿಸುವುದನ್ನು ಕಲಿಯಿರಿ, ರೋಗಿಗಳನ್ನು ಸ್ವಸ್ಥ ಮಾಡಲು ಕಲಿಯಿರಿ. ನಿಮಗೆ ಯಾವಾಗ ಗೊತ್ತಾಗುವುದಿಲ್ಲ ನಿಮ್ಮ ಹತ್ತಿರ ಏನು ಅಧಿಕಾರವಿದೆ ಎಂದು. ನೀವು ಹೊರಗೆ ಹೋಗಿ ಆತ್ಮವನ್ನು ಗೆಲ್ಲದೆ ಹೋದರೆ ನಿಮ್ಗೆ ಯಾವಾಗ ಗೊತ್ತಾಗುವುದಿಲ್ಲ ನಿಮ್ಮ ಹತ್ತಿರ ಎಷ್ಟು ಅಧಿಕಾರವಿದೆ. ಇದೇ ಕಾರಣದಿಂದ ಬಹಳಷ್ಟು ಜನರು ಬಡವರಾಗಿದ್ದಾರೆ ಮತ್ತು ರೋಗಿಗಳಾಗಿದ್ದಾರೆ, ಬೇಜವಾಬ್ದಾರಿಯರಾಗಿದ್ದಾರೆ. ಏಕೆಂದರೆ ಅವರು ಅಧಿಕಾರವನ್ನು ನಡೆಸಲಿಲ್ಲ. ಕೆಲವು ಮಕ್ಕಳಿಗೆ ತಂದೆ ತಾಯಿಗಳು ಹೆದರುತ್ತಾರೆ. ಮಕ್ಕಳಿಗೆ ಹೆದರಿ ಅವರು ಸುಳ್ಳು ಹೇಳುತ್ತಾರೆ. ಮಕ್ಕಳನ್ನು ನೋಡಿ ಓಡಿ ಹೋಗುತ್ತಾರೆ.
ಯೋಚನೆ ಮಾಡಿ ನೋಡಿರಿ, ಮಗುವಿನ ಇಚ್ಛೆಗೆ ಅವರು ತಮ್ಮನ್ನು ತಾವು ಬಗ್ಗಿಸುತ್ತಾರೆ. ಆ ಇಚ್ಛೆ ತಪ್ಪಾಗಿರುತ್ತದೆ. ಸ್ವಂತ ಮಕ್ಕಳ ಮೇಲೆ ಅಧಿಕಾರ ನಡೆಯುವುದನ್ನು ಅವ್ರು ಕಲ್ತಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಈ ವಿಷಯಗಳು ಹೇಗೆ ನಡೆಯುತ್ತವೆ. ಪ್ರೈಸ್ ದ ಲಾರ್ಡ್. ನೀವು ಅಧಿಕಾರ ನಡೆಸುವ ಅಭ್ಯಾಸ ಮಾಡಬೇಕು. ಸರಿ ಇದೆ. ಪ್ರೈಸ್ ದ ಲಾರ್ಡ್. ಇವತ್ತು ಎಷ್ಟಾದವು? 4 ಆದವು. 5ನೇದು ಒಂದು ಸಿದ್ಧವಾದ ಹೃದಯವನ್ನು ಇಟ್ಟುಕೊಳ್ಳುವ ಅಭ್ಯಾಸ. ಪ್ರೈಸ್ ದ ಲಾರ್ಡ್. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯ. ನಿನ್ನ ಹೃದಯವನ್ನು ಬಹು ಜಾಗೃತಿಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಿನ್ನ ಹೃದಯವನ್ನು ಕಾಪಾಡಿಕೋ, ಅದರ ಅಭ್ಯಾಸವನ್ನು ಮಾಡಿರಿ. ಯಾವುದೇ ರೀತಿ ಕೆಟ್ಟತನವಾಗಲಿ ದುಷ್ಟತನವಾಗಲಿ ಒಳಗೆ ಬಿಡಲು ನೀವು ಬಿಡಬೇಡಿರಿ. ಮೊಟ್ಟ ಮೊದಲು ನಿಮ್ಮ ಮನಸ್ಸಿನ ರಕ್ಷಣೆಯನ್ನು ಮಾಡಿಕೊಳ್ಳಿರಿ. ಜೀವನದ ಮೂಲ ಸ್ತೋತ್ರವು ಅದೇ ಆಗಿದೆ. ಬೇರೆಯವರ ಮನೆಯಲ್ಲಿ ಬೆಂಕಿ ಹತ್ತಿದರೆ ಜೀವವಿದ್ದರೆ ಎಲ್ಲ. ಮೊಟ್ಟ ಮೊದಲು ನಿನ್ನ ಹೃದಯವನ್ನು ಕಾಪಾಡಿಕೊಳ್ಳು. ಬಹಳಷ್ಟು ಜನರು ಎಲ್ಲರದನ್ನು ಕೇಳುತ್ತಿರುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಅವರು ಕಸವನ್ನು ತುಂಬಿಕೊಳ್ಳುತ್ತಾರೆ. ಮನುಷ್ಯನಲ್ಲಿ ಭಯವನ್ನು ಇಟ್ಟುಕೊಂಡಿರುತ್ತಾರೆ. ಏನು ಮಾತನಾಡುತ್ತಿದೀಯಾ? ಹಲೋ, ಹೇಳಿರಿ. ನಿಮ್ಮ ಜೀವನ ನಿಮ್ಮ ಮನಸ್ಸಿನಿಂದ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ತೊಂದರೆಗಳಿದ್ದರೆ ನಿಮ್ಮ ಮನಸ್ಸನ್ನು ಶುದ್ಧಪಡಿಸಿಕೊಡಿರಿ. ಮತ್ತು ಹೀಗೆ ಇರಬಹುದು, ನಿಮ್ಮ ಮನಸ್ಸು ದೂಷಿತವಾಗಿರಬಹುದು. ಇದರಲ್ಲಿ ಭಯ, ಕುಟಿಲತೆಯು ತುಂಬಿಲ್ಲವೋ, ಕಪಟ, ಇನ್ನೊಬ್ಬರ ಸಫಲತೆಯನ್ನು ನೋಡಿ ಅವರು ದುಃಖ ಪಡುತ್ತಾರೆ. ಯಾರಾದ್ರೂ ಸಫಲರಾದ್ರೆ ಅವರು ಅನೀತಿಯಿಂದ ಸಫಲರಾಗಿರಬಹುದು. ಏನೂ ಇದೆ ಇದು. ಇನ್ನೊಬ್ಬರ ಸಫಲತೆಯನ್ನು ನೋಡು ಕೆಲವರಿಗೆ ಸಹಿಸಲು ಆಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ಬೇರೆಯವರ ಮಗು ಚೆನ್ನಾಗಿದ್ರೆ ಇವ್ರಿಗೆ ಅನಿಸುತ್ತದೆ, ಹಂಗೆ ಇದೆ ಹಿಂಗೆ ಇದೆ. ಏಕೆ? ನಿಮ್ಮ ಮನಸ್ಸಿನ ರಕ್ಷಣೆ ಮಾಡಿಕೊಳ್ಳಿರಿ. ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಿರಿ. ನಾವು ಯಾವುದರ ಮೇಲೆ ಧ್ಯಾನ ಮಾಡಬೇಕು? ಒಳ್ಳೆ ವಿಷಯಗಳ ಮೇಲೆ. ಪ್ರೇಸ್ ದ ಲಾರ್ಡ್. ಕೆಟ್ಟ ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮ ಮನಸ್ಸಿನ ರಕ್ಷಣೆಯನ್ನು ಮಾಡದೆ ಹೋದರೆ ಪರಮೇಶ್ವರರು ನಮಗೆ ನಮ್ಮ ಮನಸ್ಸಿನ ರಕ್ಷಣೆ ಮಾಡುವುದಕ್ಕೆ ಹೇಳುವುದಿಲ್ಲ. ಶೈತಾನನು ನನ್ನ ಮನಸ್ಸನ್ನು ಕೆಡಿಸುತ್ತಿದ್ದಾನೆ ಹೀಗೆ ಹೇಳಬೇಡಿರಿ. ಪರಮೇಶ್ವರು ಹೇಳಿದ್ದಾರೆ, ಅದನ್ನು ಕಾಪಾಡಿಕೋ. ನೀವು ರಕ್ಷಣೆ ಮಾಡದೇ ಇದ್ದರೆ ಪರಮೇಶ್ವರರು ಏಕೆ ಹೇಳುತ್ತಿದ್ದರು ರಕ್ಷಣೆ ಮಾಡಿಕೋ ಎಂದು? ನೆವ ಮಾಡಬೇಡಿರಿ, ಶೈತಾನನು ನನ್ನ ಮನಸ್ಸನ್ನು ಕೆಡಿಸಿ ಹೋಗಿದ್ದಾನೆ ಎಂದು. ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಳ್ಳಬೇಕು. ನೀವು ನಿಮ್ಮ ಹೃದಯದ ರಕ್ಷಣೆ ಮಾಡಿಕೊಳ್ಳುವ ಲಾಯಕ್ ಆಗಿದ್ದೀರಿ. ಮತ್ತು ನೀವು ಲಾಯಕ್ ಇಲ್ಲದಿದ್ದರೆ ಪರಮೇಶ್ವರರು ನಿಮ್ಮ ಮನಸ್ಸಿನ ರಕ್ಷಣೆಯನ್ನು ಮಾಡಿಕೊಳ್ಳುವಂತೆ ಹೇಳುತ್ತಿರಲಿಲ್ಲ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನನ್ನ ಮನಸ್ಸಿನ ರಕ್ಷಣೆಯನ್ನು ನಾನು ಮಾಡಿಕೊಳ್ಳಬಲ್ಲೆನು. ಸಂತೋಷದಿಂದ ಹೇಳಿರಿ, ನಾನು ಒಳ್ಳೆ ವಿಷಯವನ್ನು ಕಲಿಸುತ್ತಿದ್ದೇನೆ. ಕೆಲವರು ಇಂಥ ವಿಷಯವನ್ನು ಕೇಳಿ ದುಃಖ ಪಡುತ್ತಾರೆ. ಶೈತಾನನ ಮೇಲೆ ಇಷ್ಟೊಂದು ದೋಷ ಹಾಕುತ್ತಿದ್ದೀರಾ, ಈ ಬಾಟಲು ನನ್ನ ತಲೆ ಮೇಲೆ ಹೊಡೆಯುತ್ತಿದೆ, ಕೆಟ್ಟು ಅನಿಸುತ್ತದೆ. ಪ್ರೇಸ್ ದ ಲಾರ್ಡ್. ಪಕ್ಕದವ್ರಿಗೆ ಹೇಳಿರಿ, ನಿಮ್ಮ ಹೃದಯದ ರಕ್ಷಣೆಯನ್ನು ಮಾಡಿಕೋ, ನಿನ್ನ ಹೃದಯವನ್ನು ಕಾಪಾಡಿಕೋ. ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ಈ ವಿಷಯಗಳ ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ರಕ್ಷಣೆ ಆಗಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಮಗುವಿಗೆ ಪೆನ್ನಿನಿಂದ ಹೊಡೆದರೆ ಅದು ಚಿಕ್ಕ ಮಗು, ಅದನ್ನು ಹಿಡಿಯಲು ಆಗುವುದಿಲ್ಲ. ಏಕೆಂದ್ರೆ ಆ ಮಗುವಿಗೆ ರಕ್ಷಣೆ ಮಾಡಿಕೊಳ್ಳಲು ಬರುವುದಿಲ್ಲ. ನಿಮಗೆ ರಕ್ಷಣೆ ಮಾಡಿಕೊಳ್ಳುವ ಅಭ್ಯಾಸವಾಗಿದೆ. ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಸಿಕೊಳ್ಳಬೇಡಿರಿ. ಎಷ್ಟೊಂದು ಬೆಲೆಗಳು ಏರಿದ್ದಾವೆ, ಹಾಲಿನ ಬೆಲೆ ಎಷ್ಟೊಂದು ಏರಿದೆ, ಇಂಥ ಮಾತುವನ್ನು ಆಡಬೇಡಿರಿ. ನಿಮ್ಮ ಹೃದಯದಲ್ಲಿ ಭಯ ಹೋಗುತ್ತಿದೆ. ಮಗು ಇವಾಗ ಜಿಮ್ಮದು ಮಾಡುತ್ತಿದೆ, ಅದರ ಫೀಸ್ನ ಹಣ ಎಲ್ಲಿಂದ ಬರುವುದು? ಏಕೆ ನೀವು ಇದನ್ನು ಮಾತನಾಡುತ್ತಿದ್ದೀರಿ? ನಿಮ್ಮ ಹೃದಯವನ್ನು ನೀನು ಕಾಪಾಡಿಕೋ ಫಸ್ಟ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಪಕ್ಕದವ್ರಿಗೆ ಹೇಳಿರಿ ನಿಮ್ಮ ಮನಸ್ಸಿನನ್ನು. ನೆಕ್ಸ್ಟ್ ಇದೆ, ಸರಿಯಾದ ಸಂಗತಿಗಳನ್ನು ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿರಿ. ಹೇಳಿರಿ, ಸರಿಯಾದ ಸಂಗತಿಗಳನ್ನು ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿರಿ. ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಾಕ್ಯ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ಇಷ್ಟು ಜನರಿಗೆ ಈ ಸಂದೇಶದ ಅವಶ್ಯಕತೆ ಇದೆ. ಬಹಳಷ್ಟು ಜನರು ತಪ್ಪಾಗಿದ್ರೆ ಏನಾಯಿತು, ಕೂತುಕೊಳ್ಳುವುದು ನಿಂತುಕೊಳ್ಳುವುದು ಬೇಕಾಗುತ್ತದೆ. ಯಾರು ಹೇಳಿದರು ನಿಮಗೆ? ಬೈಬಲ್ ಹೇಳುತ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಇರುವನು. ನಾನು ಅಂತ ಸಂಬಂಧಿಕರ ಜೊತೆ ಕೂಡ ಮಾತನಾಡುವುದಿಲ್ಲ. ಅವರು ಕೆಟ್ಟಗಳ ಮಾತುಗಳನ್ನು ಆಡುತ್ತಾರೆ. ನನ್ನ ಆಶೀರ್ವಾದಗಳನ್ನು ನಾನು ತಡೆಯಲು ಬಯಸುವುದಿಲ್ಲ. ನಮ್ಮ ಆಶೀಸ್ಗಳ ಮೇಲೆ ನಾನು ಪರದೆಯನ್ನು ಹಾಕಲು ಬಯಸುವುದಿಲ್ಲ. ಅವರು ನನ್ನ ಸಂಬಂಧಿಕರಾಗಿದ್ದಾರೆ, ನಮ್ಮ ಪಕ್ಕದವರಾಗಿದ್ದಾರೆ. ಬೈಬಲ್ ನಂಗೂ ಹೇಳುತ್ತಿದೆ, ಅವನು ದುಷ್ಟರ ಆಲೋಚನೆಯನ್ನು ನಡೆಯದಿರುವನು, ಅವನು ಧನ್ಯನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್.
ಧರ್ಮನಿಂದಕರೊಡನೆ ಕೂತುಕೊಳ್ಳುವುದಿಲ್ಲ. ನೀವು ಇದನ್ನು ಅಭ್ಯಾಸ ಮಾಡಬೇಕು. ನೀವು ಯಾರ ಜೊತೆ ಕುಳಿತುಕೊಳ್ಳುತ್ತೀರಿ ಮತ್ತು ನಿಂತುಕೊಳ್ಳುತ್ತೀರಿ, ಈ ವಾಕ್ಯದಿಂದಲೂ ನಿಮ್ಮ ಮನಸ್ಸು ಒಪ್ಪದೆ ಹೋದರೆ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸುತ್ತೀನಿ. ಆಮೇಲೆ ಮನಸ್ಸು ಒಪ್ಪಿಕೊಳ್ಳುವುದು. ಮೊದಲನೇ ಕೊರಿಂಥದವರಿಗೆ 15ನೇ ಅಧ್ಯಾಯ 33ನೇ ವಚನ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಪಕ್ಕದವರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ. ಕೆಲವರು ಎಷ್ಟೊಂದು ಮೋಸವನ್ನು ಹೊಂದಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಚಂದನ ಊಹಿಸುವ ವ್ಯಾಪವಲ್ಲ, ಇದೆಲ್ಲ ಮೂರ್ಖತನವಾಗಿದೆ. ಆದ್ರೆ ಇದು ಸತ್ಯವಾಗಿದೆ. ಜನರು ಹೇಳುತ್ತಾರೆ ಚಂದನ ವಿಶ್ವ ವ್ಯಾಪವಿದೆ. ಇಲ್ಲ ಸಹೋದರನೇ, ಮೋಸ ಹೋಗಬೇಡ, ಇದು ದೊಡ್ಡ ಸತ್ಯವಾಗಿದೆ. ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಹೇಳುತ್ತೀರಿ ಚಂದನ್ ವಿಶ್ವ ವ್ಯಾಪವಿಲ್ಲ, ಅಟ್ರೆ ಭುಜಂಗ್ ಅವನಿಗೆ ಹೋಗಿ ಹೇಳಿರಿ, ಅವನ ಒಂದು ಸೇಬು ಕೆಟ್ಟು ಹೋಗಿದೆ, ಅವನು ಒಂದು ಈಗ ದೊಡ್ಡ ಏಟು ಕೊಡುವನು, ನೀನೇ ಅವಂಗ ಹೋಗಿ ಅಂಟಿಕೊಳ್ಳುವಿ. ಯಾರು ಕೇಳುವರಾಗಿದ್ದಾರೋ, ನನ್ನದು ಕೇಳುವನು ಅಥವಾ ಅದನ್ನು ಕೇಳುವನು? ನನ್ನದು ಕೇಳುವನು ಅನ್ಬೋ. ಹಾಗೆ ಗೊತ್ತಿದೆ, ಒಂದು ಸೇಬು ಅನ್ನೋ ಆಪಲ್, ಒಂದು ಮೀನು ಇಡೀ ನದಿಯನ್ನು ಕೊಳೆ ಮಾಡುತ್ತದೆ. ಪ್ರೇಸ್ ದ ಲಾರ್ಡ್. ನೀವು ತಪ್ಪಾದ ಜನರ ಜೊತೆ ಕುಳಿತುಕೊಳ್ಳುವುದು, ಅವ್ರ ಜೊತೆ ಇರುವುದನ್ನು ಮಾಡಬಾರದು. ನಿಮ್ಮ ಫ್ರೆಂಡ್ಸ್ ಇದ್ದಾನೆ, ನಿಮ್ಗೆ ಗೊತ್ತಿದೆ ನಿಮ್ಮ ಫ್ರೆಂಡು ಅವ್ನ್ ಡ್ರಗ್ಸ್ ತಗೋತಾನೆ ಮತ್ತು 4 ಗರ್ಲ್ ಫ್ರೆಂಡ್ ಇದ್ದಾರೆ, 4 ಬಾಯ್ ಫ್ರೆಂಡ್ ಇದ್ದಾರೆ, ನಿಮ್ಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲವೋ. ಮೋಸ ಹೋಗಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇದರ ಅರ್ಥ ಹೀಗೆಲ್ಲ ನಾವು ಅವ್ರನ್ನು ಪ್ರೀತಿಸಬಾರದೆಂದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬಾರದೆಂದು ಅಲ್ಲ, ಆದ್ರೆ ಸಹವಾಸ ಮಾಡಬೇಡ ಎಂದು ಬೈಬಲ್ ಹೇಳುತ್ತದೆ. ಸಹವಾಸ ಎಂದರೆ ಅವರ ಜೊತೆ ಕೂತುಕೊಳ್ಳುತ್ತಿದ್ದೀರಿ, ನಡೆಯುತ್ತಿದ್ದೀರಿ, ಜೊತೆ ಟೂ ಮಾಡುತ್ತಿದ್ದೀರಿ, ಇದು ತಪ್ಪಾಗಿದೆ. ನಾನು ಮಾಡುವುದಿಲ್ಲ. ನಾನು ಯಾರ ಜೊತೆ ಹೋಗುತ್ತಿದ್ದೇನೆ, ಅವನು ಏನಾದ್ರು ತಪ್ಪಾಗಿ ಮಾತು ಪ್ರಾರಂಭಿಸಿದರೆ, ಸಹೋದರಿ ನನಗೆ ಒಂದು ಕೆಲಸ ನೆನಪಿಗೆ ಬಂತು, ನಾನು ವಾಪಸ್ ಹೋಗುತ್ತಿದ್ದೇನೆ. ಬೆಳಗ್ಗೆ ಮನೆಗೆ ಹೋಗುವುದು ಆ ಹೆಂಗಸಿನ ಜೊತೆ. ಬೈಬಲ್ ಹೇಳುತ್ತದೆ ಮೋಸ ಹೋಗಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡಿರಿ. ಎಷ್ಟು ಜನರು ಚಹಾ ಕುಡ್ದಿದ್ದೀರಿ? ಪಕ್ಕ ಟೀ ಕುಡ್ದಿದ್ದೀರಾ? ಒಂದು ನನ್ನ ಅದರಲ್ಲಿ ಬಿದ್ದರೆ ನೀವು ಅದನ್ನು ಕುಡಿಯುವಿರೋ ಅಥವಾ ಕುಡಿಯುವುದಿಲ್ಲವೋ? ನೀವು ಒಂದು ತಪ್ಪಾದ ಮಾತುಗಳನ್ನು ಕೇಳುವುದಿಲ್ಲವೋ? ಇವಾಗ ಝಟ್ಕ ಹತ್ತುತ್ತಿದೆ. ಊಟದಲ್ಲಿ ಒಂದು ಕೂದಲು ಬಂದರೆ ನೀವೇನು ಮಾಡುತ್ತೀರಿ? ಒಂದು ಹಲ್ಲಿ ಬಿದ್ದರೆ, ಬರೀ ಒಂದು ಅದು ಬಿದ್ದು ಹೋದರೆ ನೀವು ಏನು ಮಾಡುವಿರಿ? ನಾನು ತಿನ್ನುವುರೋ ಅಥವಾ ತಿನ್ನುವುದಿಲ್ಲವೋ? ಇದೇ ಆಗುತ್ತದೆ. ಮೋಸ ಹೋಗಬೇಡಿರಿ. ದುಷ್ಟರ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಕೇಳುತ್ತೇವೆ, ಏನು ಹೇಳುತ್ತಾನೆ? ನನ್ನ ಜೊತೆ ನೀವು ಟೀ ಕುಡಿಯುವವರಾಗಿದ್ದೀರಾ? ಏಕೆ ನಿಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಾ? ಬೈಬಲ್ ಹೇಳುತ್ತದೆ ಮೋಸ ಹೋಗಬೇಡಿರಿ. ಇದು ಇಂಥ ವಾಕ್ಯವಾಗಿದೆ, ಗೊತ್ತಿಲ್ಲ ಎಷ್ಟು ಜನರು ಮೋಸ ಹೋಗಿದ್ದಾರೆ. ಇದರಲ್ಲಿ ಬರೆದಿದೆ ಮೋಸ ಹೋಗಬೇಡಿರಿ. ಇನ್ನೊಂದು ವಾಕ್ಯವನ್ನು ನಾನು ನಿಮ್ಗೆ ತೋರಿಸುತ್ತೇನೆ, ಅದರಲ್ಲಿ ಇನ್ನೂ ಚೆನ್ನಾಗಿ ಬರೆದಿದೆ. TPTಯಲ್ಲಿ ಬಹಳ ಚೆನ್ನಾಗಿ ಬರೆದಿದೆ. ಸ್ಟಾಪ್ ಫೂಲಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೋಸಗೊಳಿಸುವುದನ್ನು ನಿಲ್ಲಿಸಿಬಿಡ್ರಿ. ನಿಮ್ಮನ್ನು ನೀವು ಮೂರ್ಖಪಡಿಸುವುದನ್ನು ನಿಲ್ಲಿಸಿಬಿಡಿ. ಇವಿಲ್ ಕಂಪೇನಿಯನ್ಸ್ ವಿಲ್ ಕರಪ್ಟ್ ಗುಡ್ ಮಾಡೆಲ್ಸ್ ಅಂಡ್ ಕರೆಕ್ಟರ್. ದುಷ್ಟ ದೋಷವು ಒಳ್ಳೆ ಚರಿತ್ರವನ್ನು ಹಾಳು ಮಾಡುತ್ತದೆ. ಮೋಸ ಹೋಗಬೇಡಿರಿ. ನಿಮ್ಮನ್ನು ನೀವು ಮೂರ್ಖರಾಗಿ ಮಾಡಿಕೊಳ್ಳಬೇಡಿರಿ. ಪ್ರತಿಯೊಬ್ಬ ಫ್ರೆಂಡು ಮುಖ್ಯವಾಗಿರುತ್ತಾನೆ. ಯಾರು ಹೇಳಿದ್ದಾರೆ? ಈಗ ಗೊತ್ತಾಗುತ್ತದೆ ಯಾರು ಒಳ್ಳೆಯವರೆಂದು. ನಾನು ನಿಮ್ಗೆ ಹೇಳುತ್ತಿದ್ದೇನೆ, ನಂಗೆ ಯಾರು ಫ್ರೆಂಡ್ಸ್ ಇಲ್ಲ. ಅರ್ಥ ಇದೆಲ್ಲ, ನಾನು ಯಾರು ಫ್ರೆಂಡ್ಸ್ ಅನ್ನು ಮಾಡಿಕೊಂಡಿಲ್ಲ ಎಂದು. ನಾನು ಅವರ ಜೊತೆಯೇ ಮಾತನಾಡುತ್ತೇನೆ. ನನಗೆ ಯಾರು ಹಾನಿ ಮಾಡುವುದಿಲ್ಲವೋ, ಹಾಳು ಮಾಡುವುದಿಲ್ಲವೋ. ನಾನು ಇಂಥ ವ್ಯಕ್ತಿಗೆ ಏನು ಹೇಳುವುದಿಲ್ಲ. ಒಂದು ಪ್ರಾಜೆಕ್ಟ್ ಮಾಡುತ್ತಿದ್ದೇನೆ. ಅರಬ್ ರೆಫ್ಸುಡಿಯನ್ನು ನಾವು ಹಂಚುವರಾಗಿದ್ದೇವೆ. 200-500 ಅರಬ್. ನಾನು ಹೋಗಿ ಯಾರಿಗಾದ್ರೂ ಹೇಳಬಹುದು, ನೀನು ಇದನ್ನು ಹಂಚಲು ಆಗುವುದಿಲ್ಲ, ನಾನು ಅವನ ಜೊತೆ ಮಾತನ್ನೇ ಆಡುವುದಿಲ್ಲ, ನಾನು ಅವನ ಫೋನನ್ನು ಬ್ಲಾಕ್ ಮಾಡುವೆನು. ಯಾರು ನನ್ನ ಜೊತೆಗೂಡಿ ಕೆಲಸ ಮಾಡುತ್ತಾರೆ ಅವ್ರ ಜೊತೆ ನಾನು ಮಾತನಾಡುವೆನು. ಪ್ರೇಸ್ ದ ಲಾರ್ಡ್. ಇಲ್ಲದಿದ್ರೆ ಇವರು ನನ್ನ ನಂಬಿಕೆಯನ್ನು ತಿಂದು ಬಿಡುವರು. ಹಾಲೆಲೂಯಾ. ಬೈಬಲ್ ಹೇಳುತ್ತದೆ ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡಿರಿ. ಪ್ರೇಸ್ ದ ಲಾರ್ಡ್. ಬೈಬಲ್ ಏನು ಹೇಳುತ್ತದೆ? ಪಕ್ಕದವರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡಿರಿ. ಒಂದು ನೊಣ ಬಿದ್ದಿರುವ ಟೀಯನ್ನು ಕುಡಿಯಬೇಡಿರಿ. ಹೇಳಬೇಡಿ, ಸ್ವಲ್ಪ ಇತ್ತಲ್ವಾ, ಆ ಟೀ ಕೊಡ್ರಿ, 2 ನೊಣಗಳನ್ನು ಹಾಕುತ್ತೇನೆ, ಕುಡಿಯುವ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಮೋಸ ಹೋಗಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ. ಪ್ರೇಸ್ ದ ಲಾರ್ಡ್. ನಿಮ್ಮ ಕಿವಿಗಳನ್ನು ತಪ್ಪಾದ ವಿಷಯಗಳಿಗೆ ಉಪಯೋಗಿಸಬೇಡಿರಿ. ಪ್ರೇಸ್ ದ ಲಾರ್ಡ್. ಮತ್ತು ತಪ್ಪಾಗಿ ಕೇಳಿದರೂ ಕೂಡ ಮನೆಗೆ ಹೋಗಿ ಸ್ನಾನ ಮಾಡಿರಿ. ನೀರಿನಿಂದ ಅಲ್ಲ, ವಾಕ್ಯದಿಂದ.
ಪ್ರೇಸ್ ದ ಲಾರ್ಡ್. ಸ್ನಾನ ಮಾಡುವುದರಿಂದ ಏನೋ ಆಗುತ್ತದೆ. ಮನಸ್ಸಿನ ಸ್ನಾನ ಮಾಡುವುದು. ಯಾವುದು ಸ್ನಾನ? ಮನಸ್ಸಿನ ಸ್ನಾನ. ಇದು ಬಹಳ ಮುಖ್ಯವಾಗಿದೆ. ಪ್ರೇಸ್ ದ ಲಾರ್ಡ್. ಯಾರಾದ್ರೂ ಬಂದು ನಂಗೆ ಹೇಳಿದ್ರು, ಈ ಮನುಷ್ಯನು ಕಳ್ಳತನ ಮಾಡಿದ್ದಾನೆ, ಇವನು ಅದನ್ನು ಮಾಡಿದನು, ಅವನು ಅದನ್ನು ಮಾಡಿದನು. ನಾನು ಕೇಳ್ತೇನೆ, ನೀನು ನೋಡಿದೀಯಾ? ನಾನು ನೋಡಲಿಲ್ಲ. ಯಾರು ನೋಡಿದ್ದಾರೆ? ಮನಸ್ಸನ್ನು, ನನ್ನ ಮೈಂಡನ್ನು ಉಪಯೋಗಿಸುವೇನು. ಸರಿ ಇದೆಯೇ? ಹಲ್ಲೆಲೂಯಾ. ಎಷ್ಟು ಇದ್ದೀರಾ? ಪಕ್ಕದವ್ರಿಗೆ ಹೇಳಿರಿ, ಮೋಸ ಹೋಗಬೇಡಿರಿ. ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಪ್ರೇಸ್ ದ ಲಾರ್ಡ್. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲವೂ ಇಂಪಾರ್ಟೆಂಟ್ ಆಗಿದೆ. 7ನೇದು ಇದು ಆಗಿದೆ, ಕಾಣಿಕೆ ಕೊಡುವ ಅಭ್ಯಾಸ ಮಾಡಿರಿ. ಪ್ರೇಸ್ ದ ಲಾರ್ಡ್. ಲೂಕ 6ನೇ ಅಧ್ಯಾಯ 38ನೇ ವಾಕ್ಯ. ಕೊಡಿರಿ. ಪಕ್ಕದವರಿಗೆ ಹೇಳಿರಿ, ಕೊಡಿರಿ. ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ನಾನು ನಿಮ್ಗೆ ಹೇಳಿದೆ, ಪರಮೇಶ್ವರು ಮೊದಲೇ ಸಲ ನಂಗೆ ಹೇಳಿದರು 2,000 ಕೊಡುವುದಕ್ಕೆ. ನಾನು 2,000 ಕೊಟ್ಟೇನು. ನೆಕ್ಸ್ಟ್ ಸಂಡೇ ನನ್ನ ಹತ್ರ 2,500 ಇತ್ತು. ನಾನು ಕೇಳಿದೆ, ಪ್ರಭು ಏನು ಮಾಡಲಿ? ಒಳ್ಳೆಯದು, 2 ಶರ್ಟ್ ಅನ್ನು ತೆಗೆದುಕೋ, ಅದನ್ನು ಕೊಡು. ನೆಕ್ಸ್ಟ್ ಸಂಡೇ 1,000 ಇತ್ತು. ಏನು ಮಾಡಲಿ? ಬೂಟುಗಳನ್ನು ತೆಗೆದುಕೋ ಮತ್ತು ಕೊಡು. ನೆಕ್ಸ್ಟ್ ಸಂಡೇ 500 ಇತ್ತು. 2 ಸೂಟ್ ತಗೋ ಮತ್ತು ಕೊಡು ಎಂದರು. ಅದಾದ ಮೇಲೆ ನನ್ನ ಹತ್ರ ಪ್ರತಿ ಸಲ 2,000 ರೂಪಾಯಿ ಇರುತ್ತೆ. ಪ್ರೈಸ್ ದ ಲಾರ್ಡ್. ಮತ್ತು ಅದು ಅಭ್ಯಾಸದ ಸಮಯವಾಗಿತ್ತು. ಯಾರು ಕೊಡ್ತಾರೋ ಅವರನ್ನು ಕೇಳಿರಿ. ಅವರು ಅಭ್ಯಾಸ ಮಾಡಿದ್ದಾರೆ. ಅವರು ಹೀಗೆ ಕೊಡಲಿಲ್ಲ. ಅವರು ಅಭ್ಯಾಸ ಮಾಡಿದರು, ಇಲ್ಲ ನಾನು ಕೊಡುತ್ತೇನೆ. ಅವರು ಮುಂದೆ ಬೆಳೆಯಲು ಬಯಸುತ್ತಿದ್ದರು. ಗೊತ್ತಿದೆ, ಕೊಡಿರಿ, ಆಗ ನಿಮಗೂ ಕೊಡುವರು. ಪ್ರೈಸ್ ದ ಲಾರ್ಡ್. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಬಹಳಷ್ಟು ಜನರು ಹೇಳುತ್ತಾರೆ, ನೀನು ತೆಗೆದುಕೋ ಆದ್ಮೇಲೆ ಏನು ಮಾಡುತ್ತೀಯ? ತೆಗೆದುಕೊಂಡ ಮೇಲೆ ಏನು ಮಾಡುತ್ತೀಯ? ಹಲ್ಲೆಲೂಯಾ. ಮತ್ತು ಕೆಲವು ಜನರು ಚರ್ಚಿಗೆ ಬರುತ್ತಾರೆ, ಹುಡುಗಿಗೆ ಹುಡುಗನ ನೋಡುತ್ತಾನೆ, ಹುಡುಗರು ಹುಡುಗಿಯನ್ನು ನೋಡುತ್ತಾರೆ, ಹುಡುಗಿಯರು ಹುಡುಗನ ನೋಡುತ್ತಾರೆ. ಅದಕ್ಕಾಗಿ ನೀವು ಚರ್ಚಿಗೆ ಬಂದಿದ್ದೀರಾ? ಹೆಚ್ಚು ಕಡಿಮೆ ನಿಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ಸೇವೆ ಮಾಡುವುದನ್ನು ಕಲಿಸಿರಿ. ಚರ್ಚಿಗೆ ಬರುವ ಸರಿಯಾದ ಕಾರಣ ನಿಮಗೆ ಗೊತ್ತಿದೆ? ಪ್ರೇಸ್ ದ ಲಾರ್ಡ್. ಜನರ ಹತ್ರ ಸರಿಯಾದ ಕಾರಣ ಇಲ್ಲ. ಜನರ ಹತ್ರ ಯಾವ ಕೆಟ್ಟ ಕಾರ್ಯಗಳಿವೆ. ಚರ್ಚ್ಗೆ ಬರುವವರು ಅವರು ತೆಗೆದುಕೊಳ್ಳುವುದಕ್ಕೆ, ಚರ್ಚ್ನಲ್ಲಿ ಕೊಡುವುದಕ್ಕೆ ಬರಬೇಕು. ಪ್ರೇಸ್ ದ ಲಾರ್ಡ್. ಕೊಡಿರಿ, ನಿನಗೂ ಕೊಡಲ್ಪಡುವುದು. ಕೊಡಿರಿ, ಪಾಸ್ಟರ್ ಕೊಡಲ್ಪಡುವುದು. ಹೀಗೆ ಬರ್ದಿದೆಯಾ? ಕೊಟ್ಟರೆ ಯಾರಿಗೆ ಕೊಡಲ್ಪಡುವುದು? ಇಲ್ಲಿ ಏನಾದರೂ ಅನ್ಯಾಯದ ಸಂಭವವಿದೆಯೋ? ನಿಮ್ಮದು ಯಾರಾದರೂ ಕಳ್ಳತನ ಮಾಡುತ್ತಾರೋ? ನಾವು ಕೊಟ್ಟೆವು, ಬೇರೆ ಯಾರಾದರೂ ತೆಗೆದುಕೊಂಡರು. ಹೀಗೆ ಆಗುವುದಿಲ್ಲ. ಪ್ರಭು ಏನು ಮಾಡುತ್ತಾರೆ? ಕೊಡಿರಿ, ಆಗ ನಿಮಗೇ ಕೊಡುವರು. ಪರಮೇಶ್ವರರು ನಿಮ್ಮದು ಬೇರೆಯವರಿಗೆ ಕೊಡುವವರಲ್ಲ. ಆ ಮನುಷ್ಯ ತಿಂದರೂ ಕೂಡ ನಿಮ್ಗೆ ವ್ಯತ್ಯಾಸ ಆಗುವುದಿಲ್ಲ. ನೀವು ಯಾರಿಗೆ ಕೊಟ್ಟಿದ್ದೀರಿ? ಪರಮೇಶ್ವರಿಗೆ ಕೊಟ್ಟಿದ್ದೀರಿ. ಪರಮೇಶ್ವರರು ನಿಮಗೆ ಕೊಡುವರು. ಸಿಂಪಲ್. ಬಹಳಷ್ಟು ಜನರು ಎಂದೂ ಕೊಟ್ಟೇ ಇಲ್ಲ. ಅದಕ್ಕಾಗಿ ಯಾರು ಅವರಿಗೆ ಕೊಡುವುದಿಲ್ಲ. ಪ್ರೇಸ್ ದ ಲಾರ್ಡ್. ಅವರ ಮೈಂಡ್ ಯಾವಾಗಲೂ ಹೇಗಿದೆ? ತೆಗೆದುಕೊಳ್ಳಿರಿ. ಆದ್ರೆ ನನ್ನ ಮೈಂಡು ಕೊಡಿರಿ. ಸರಿದೆಯೇ? ಕೊಡಿರಿ. ನೀವು ಈ ರೀತಿ ಆಗಿದಾಗ ಚರ್ಚ್ ನಲ್ಲಿ ಹೊಸ ಪ್ರೊಜೆಕ್ಟರ್ ಇದ್ದರೆ ಪರಮೇಶ್ವರ್ ಹೇಳುತ್ತಿದ್ದರು, ನೀನು ಕೊಡಬೇಕೆಂದು. ನಾನು ಕೊಡ್ತಿದ್ದೆ ಮತ್ತು ನಾನು ಕೊಟ್ಟು ಇಲ್ಲಿ ಬಂದಿದ್ದೇನೆ. ನಾನು ಸಾಲದಿಂದ ಬಂದಿಲ್ಲ. ಪರಮೇಶ್ವರು ನನ್ನ ಸಾಲವನ್ನು ತೀರಿಸಿಲ್ಲ. ಯಾರ್ದು ತೀರಿಸಿದ್ದಾರೆ ಅದಕ್ಕಾಗಿ ಧನ್ಯವಾದಗಳು. ಮತ್ತು ನಾನು ಕೊಟ್ಟು ಬಂದಿದ್ದೇನೆ. ತಿಳಿದು ಬರುತ್ತಿದೆ ನಿಮ್ಗೆ? ಯಾವುದೇ ಸಾಲ ತೆಗೆದುಕೊಂಡಿಲ್ಲ. ಪರಮೇಶ್ವರು ಅದನ್ನು ತೀರಿಸುವ ಹಾಗೆ. ಅವರ ಜೀವಿತ ನನ್ನ ಜೀವಿತ ಯಾವಾಗಲೂ ಬೇರೆಯಾಗಿರುವುದು. ಧನ್ಯವಾದವು ಪರಮೇಶ್ವರ್ಗೆ. ಅವರು ಜನರ ಸಾಲವನ್ನು ತೀರಿಸಿದರು. ಆದರೆ ನನ್ನ ಜೊತೆ ಹೀಗೆ ಆಗಲಿಲ್ಲ. ನನ್ನ ಹತ್ರ ಯಾವಾಗಲೂ ಕೊಡುವುದಕ್ಕೆ ಇತ್ತು ಮತ್ತು ನಾನು ಯಾವಾಗಲೂ ಕೊಟ್ಟಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತು ಕೊಡಿರಿ, ಹೇಳಿರಿ, ಕೊಡಿರಿ, ಆಗ ನಿಮಗೂ ಕೊಡುವವರು. ಬಹಳಷ್ಟು ಜನರು ಹೀಗೆ ಮಾಡುವುದಿಲ್ಲ. ಪಾವಪುತ್ರಿ ಒಂದು ಕತೆ ಇದೆ, ನಿಮ್ಗೆ ನೆನಪಿದೆ? ಆ ತಂದೆಗೆ 2 ಗಂಡು ಮಕ್ಕಳಿದ್ದರು. ಚಿಕ್ಕವನು ಹೇಳಿದನು, ನನ್ನ ಆಸ್ತಿಯನ್ನು ನನಗೆ ಕೊಡು, ಎಲ್ಲವನ್ನು ಮಾರಿ ಬಿಡುವೆನು. ತಂದೆಯು ಹೇಳಿದನು, ಎಲ್ಲವನ್ನು ತಗೋ. ಆತನು ಎಲ್ಲವನ್ನು ಕೊನೆಗೆ ಮಾರಿದನು. ಆತನ ಸ್ಥಿತಿ ಏನಾಯಿತು? ಅವನಿಗೆ ಯಾರು ಏನೂ ಕೊಡುತ್ತಿರ್ಲಿಲ್ಲ, ಏಕೆಂದ್ರೆ ಅವನು ಯಾರಿಗೂ ಏನು ಕೊಡಲಿಲ್ಲ. ಲೂಕನು 15ನೇ ಅಧ್ಯಾಯ 16ನೇ ವಾಕ್ಯ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು. ಕೇಳಿರಿ, ಹಂದಿಗೆ ಹಾಕುವ ಆಹಾರವನ್ನು ಆತನು ತಿನ್ನುತ್ತಿದ್ದನು. ಅವನಿಗೆ ಯಾರು ಏನೂ ಕೊಡುತ್ತಿರಲಿಲ್ಲ. ಅಷ್ಟೊಂದು ಭಯಾನಕ ಸ್ಥಿತಿಯಾಗಿತ್ತು. ಭಿಕ್ಷೆ ಬೇಡುವವನಿಗೂ ಕೂಡ ಭಿಕ್ಷೆ ಕೊಡಲಾಗುತ್ತದೆ. ಈ ಮನುಷ್ಯನ ಕತೆ ಏನಾಗಿತ್ತಂದ್ರೆ, ಇವನಿಗೆ ಯಾರು ಏನೂ ಕೊಡುತ್ತಿರಲಿಲ್ಲ.
ಅಂದ್ರೆ ಇವನು ಭಿಕ್ಷೆ ಬಿಡಲು ಕೂಡ ಹೋಗಿರಬಹುದು, ಆದರೂ ಕೂಡ ಅಸಫಲನಾಗಿ ಅವನು ಬಂದಿರಬಹುದು. ಅಂದೇ ಊಟವನ್ನು ತಿನ್ನುವುದಕ್ಕಿಂತ ಮೊದಲು ಇವನಿಗೆ ಬುದ್ಧಿ ಬಂತು. ಅವನು ಬೇರೆಯವರಿಂದ ಹಣ ಕೇಳಿರಬಹುದು, ಸಹಾಯ ಕೇಳಿರಬಹುದು, ಮತ್ತು ಅವನು ಹೀಗೆ ಮಾಡದೆ ಹೋದರೆ ಬೈಬಲ್ ಹೇಳುತ್ತಿರಲಿಲ್ಲ ಅವನಿಗೆ ಯಾರು ಏನೂ ಕೊಟ್ಟಿರಲಿಲ್ಲ ಎಂದು. ಅಂದ್ರೆ ಇವನು ಕೆಲವು ಜನರ ಜೊತೆ ಏನಾದ್ರೂ ಬೇಡುವ ಆ ಪ್ರಯತ್ನವನ್ನು ಮಾಡಿರಬಹುದು. ಇವನಿಗೆ ಯಾರು ಏನೂ ಕೊಡಲಿಲ್ಲ. ಯೋಚಿಸ್ರಿ, ಎಷ್ಟು ಭಯಾನಕ ಸ್ಥಿತಿ ಆಗಿರಬಹುದು, ಏಕೆಂದ್ರೆ ಇವನು ಯಾರಿಗೂ ಏನೂ ಕೊಟ್ಟಿರಲಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಿರಿ, ಕೊಡಿರಿ ಕೊಡಿರಿ. ಕೆಲವು ಜನರು ಇವರಿಗೆ ಕೊಡುತ್ತಾರೆ, ಆಕಳಿಗೆ ಕೊಡುತ್ತಾರೆ, ಕಾಗೆಗೆ ಕೊಡುತ್ತಾರೆ, ನಾಯಿಗೆ ಕೊಡುತ್ತಾರೆ. ಮತ್ತು ಮನುಷ್ಯನ ಎಲ್ಲಿದ್ದಾನೆ? ಹಸುಗೆ, ನಾಯಿಗೆ ಮತ್ತು ಆ ಕಾಗೆಗೆ ಹೆಚ್ಚಾಗಿ. ಅದು ಮನುಷ್ಯನಿಗೆ ಇವರು ಒದ್ದು ಓಡಿಸುತ್ತಾರೆ. ನಾಯಿಯನ್ನು ತಲೆ ಮೇಲೆ ಕೂಡಿಸಿಕೊಂಡು ತಿನ್ನಿಸುತ್ತಿದ್ದಾರೆ. ಟೆನ್ 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 ಟೆನ್. ಮನುಷ್ಯನದು ಏನು? ಮನುಷ್ಯನನ್ನು ಕಾಪಾಡಲು ಯಾರು ಹಣ ಬೇಡುತ್ತಿದ್ದಾರೆ? ಇವಾಗ ನೀವು ಟಿವಿ ಓಪನ್ ಮಾಡಿದ್ರೆ, ಓ ನಾಯಿಯನ್ನು ಬದುಕಿಸಲು ಹಣ ಕೊಡಿರಿ, ಹಸುವಿಗೆ ರಕ್ಷಿಸಲು ಹಣ ಕೊಡಿರಿ. ಮನುಷ್ಯನ ಸಹಾಯನು ಯಾರು ಮಾಡುವರು? ಏಕೆಂದರೆ ಮನುಷ್ಯನ ಹೃದಯವು ಕಠೋರ ಆಗುತ್ತಿದೆ, ಕಠಿಣವಾಗಿದೆ. ಪ್ರೈಸ್ ದ ಲಾರ್ಡ್. ಕೊಡಿರಿ, ನಿಮಗೂ ಕೂಡ ಕೊಡಲ್ಪಡುವುದು. ಪಕ್ಕದವರಿಗೆ ಹೇಳಿರಿ. ಮೊದಲನೇದು ಪರಮೇಶ್ವರನ ಉಪಸ್ಥಿತಿ, ಎರಡನೇದು ಅನಂತ ಜೀವನ, ಮೂರನೇದು ನಿಮ್ಮ ಮನಸ್ಸನ್ನು ಸರಿಯಾದ ಸ್ಥಿತಿಯಲ್ಲಿ ಹಾಕಿರಿ, ನಾಲ್ಕನೇದು ಅಧಿಕಾರವನ್ನು ಇಟ್ಟುಕೊಳ್ಳುವ ಅಭ್ಯಾಸ, ಐದನೇದು ಹೃದಯವನ್ನು ಶುದ್ಧವಾಗಿ ಇಡುವ ಅಭ್ಯಾಸ, ಆರನೇದು ಸರಿಯಾದ ಸಂಗತಿಗಳಲ್ಲಿ ಇರುವ ಅಭ್ಯಾಸ, ಕೊಡುವ ಅಭ್ಯಾಸ. ಪ್ರೈಸ್ ದ ಲಾರ್ಡ್. ನಿಮ್ಮ ಕೈಗಳನ್ನು ಎತ್ತಿರಿ ಮತ್ತು ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳಿರಿ ಮತ್ತು ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. Librahastaki moshtakakati labar kabontrala. Librahastaki moshtakakati labar kabontrala. Hallelujah. ಕಿರ್ಚಬಹುದು ಮಹಿಮಾ ಮಹಿಮಾ. ಹೇಳಿರಿ, ನನ್ನ ಸಮಯವಿದೆ ದೊಡ್ಡ ಕೆಲಸವನ್ನು ಕಾರ್ಯವನ್ನು ಮಾಡುವುದು ಮತ್ತು ನಾನು ಭಕ್ತಿಯ ಸಾಧನೆಯನ್ನು ಮಾಡುತ್ತಿದ್ದೇನೆ ಮತ್ತು ನಾನು ಹೇಳಿದೆ ಬರೇ 7 ದಿನ. ಎಷ್ಟು ದಿನ? ಈ 7 ವಿಷಯಗಳ 7 ದಿನ ಅಭ್ಯಾಸ ಮಾಡಿದರೆ ನೀವು ಬರೆದುಕೊಳ್ಳಿರಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಲಕ್ಷ್ಯ ಇಟ್ಟುಕೊಳ್ಳಿರಿ. 7 ದಿನ ನೀವು ಲಕ್ಷ್ಯ ಕೊಡಿರಿ, 8 ದಿನ ನೀವು ಹೇಳುವಿರಿ, ವಾವ್ ವಾವ್, ಜೀವನ ಎಷ್ಟು ಬೇಗ ಬದಲಾಗುವುದು, ಎಷ್ಟು ಬೇಗ ವಿಷಯಗಳು ಬದಲಾಗುವು ನಿಮಗೆ ಗೊತ್ತಾಗುವುದು. ಈ ವಿಷಯಗಳ ಮೇಲೆ ಬಹಳ ಸಲ ನಾನು ಅಭ್ಯಾಸ ಮಾಡಿದೆ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಪ್ರತಿದಿನ ನನ್ನ ಜೀವನ ವೇಗವಾಗಿ ಬದಲಾಗುತ್ತದೆ, ಕತ್ತಲಲ್ಲೂ ಕೂಡ ಬೆಳಕಾಗುತ್ತದೆ. ನನ್ನ ಹತ್ರ ನಾನು 7 ಹೇಳಿದ್ದೀನಿ, ಇನ್ನೂ 100 ಇದ್ದಾವೆ. ನೆಕ್ಸ್ಟ್ ಸಂಡೇ ಇನ್ನೊಂದು ಸ್ವಲ್ಪ ಹೇಳೋದನ್ನು ನಾವು ಪ್ರಯತ್ನ ಮಾಡುವೆವು ಮತ್ತು ಉಳಿದಿದ್ದನ್ನು ನೀವು ಹುಡುಕಿಕೊಳ್ಳಿರಿ. ಸರಿ ಇದೆ, ಇದಕ್ಕಿಂತ ದೊಡ್ಡ ಸಂದೇಶವನ್ನು ಹೇಳಲು ಸಾಧ್ಯವಿಲ್ಲ. ನೆಕ್ಸ್ಟ್ ಸಂಡೇ ಇನ್ನೂ 7-8 ವಿಷಯಗಳನ್ನು ನಾನು ಹೇಳುವೆನು ಮತ್ತು ಈ ಸಂಡೇ ನೀವು ಅಭ್ಯಾಸ ಮಾಡಿರಿ. ಮತ್ತು ನಾನು ಸಾಕ್ಷಿ ಕೇಳುವನಾಗಿದ್ದೇನೆ, ಈ ವಿಷಯಗಳ ಅಭ್ಯಾಸ ಮಾಡಿರಿ. ನಿಮ್ಮ ಜೀವಿತವನ್ನು ನೋಡಿರಿ, ಹೇಗೆ ನಿಮ್ಮ ಜೀವನ ಬದಲಾಗುತ್ತದೆ. ಪ್ರೇಸ್ ದ ಲಾರ್ಡ್. ಮತ್ತು ಇದು ಕಾಣಿಕೆಯನ್ನು ಕೊಡುವ ಸಮಯವಾಗಿದೆ. ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ, ಕಾಣಿಕೆಯನ್ನು ಕೊಡುವ ಸಮಯವಾಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡುವ ಧನ್ಯವಾದ ಹೇಳುತ್ತೇವೆ. ಕಾಣಿಕೆಯನ್ನು ತರುವ ಅವಕಾಶವನ್ನು ಸಮಯವನ್ನು ಕೊಟ್ಟಿದ್ದಕ್ಕೆ, ಅನುಗ್ರಹವನ್ನು, ಜ್ಞಾನವನ್ನು, ಈ ಕಾಣಿಕೆಯನ್ನು ನಮ್ಮ ಪ್ರೀತಿಯಿಂದ ನಿಮ್ಮ ವಾಕ್ಯದ ಪ್ರಕಾರ ನಿಮ್ಮನ್ನು ಸನ್ಮಾನಿಸಲು ಕೊಟ್ಟಿದ್ದೇವೆ. ಹೇಗೆ ನಾವು ಕೊಟ್ಟಿದ್ದೇವೆ, ಇದರ ಅದ್ಭುತವಾದ ಬೆಳವಣಿಗೆ ನಮ್ಮ ಹತ್ತಿರ ಬರುತ್ತಿದೆ, ವೇಗವಾಗಿ ಬರುತ್ತಿದೆ. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ಒಳ್ಳೆ ವಸ್ತುವಿನ ಕಡಿಮೆ ನಮಗೆ ಆಗಿರುವುದಿಲ್ಲ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀರ್ವಾದ ಆಹ್ವಾನ ಮಾಡುತ್ತೆ. ಅಭಿವೃದ್ಧಿಯ ನಿಯಮವನ್ನು ಹೇಳುತ್ತೇವೆ ನಿಮ್ಮ ರಾಜ್ಯದ ಮತ್ತು ಸುವಾರ್ತೆ ವಿಸ್ತಾರಕ್ಕಾಗಿ. ಪ್ರಭು, ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ. ಹೇಗೆ ಇವರು ಕೊಟ್ಟಿದ್ದಾರೆ, ಸಮೃದ್ಧಿಯ ಸ್ವರ್ಗದೂತರು ಇವರಿಗೆ ಬಿಡುಗಡೆ ಮಾಡಲಾಗುತ್ತದೆ, ಇವರಿಗೆ ಕಳಿಸಲಾಗುತ್ತದೆ. ಇವರ ಜೀವಿತದಲ್ಲಿ ಆಶೀರ್ವಾದವನ್ನು ಪೂರ್ತಿ ಮಾಡ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಹೇಳುತ್ತೇವೆ. ಆಮೇನ್. ಬೇಡುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸಿಯನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸಿಯದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರಿಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ
ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಎದ್ದು ನಿಂತುಕೊಳ್ಳಬಹುದು. ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿತ್ವ ನಮ್ಮ ಜೊತೆ ಯಾವಾಗಲೂ ಇರುವುದು. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೌವನನ ಮಂದಿರದಲ್ಲಿ ವಾಸಿಸುವೆನು. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. और मैंने आपसे कहा था कि हमारा विशेष रीच आउट वर्ल्ड डे होगा। ये सुनिश्चित करो कि आप उसकी योजना बना रहे हैं। ये कुछ महीनों के बाद है, परंतु इतनी विशाल चीज की प्लानिंग करने के लिए लंबा समय लगता है। हम वास्तविकता संग्रह को लेकर जा रहे हैं पूरे विश्व में। वास्तविकता संग्रह को हर जगह, हर देश में, हर शहर में, हर गांव में, सारी बस्तियों में, ट्रेन्स में, बसेस में, स्कूलों में, हाईवेज पे और बाड़ों में हम परमेश्वर के वचन को हर एक के लिए उपलब्ध करना चाहते हैं और हम इन्हें दे रहे हैं उनकी भाषा में, वो भाषा जो वो अच्छे से समझते हैं। तो उसकी योजना बनाइए और उसका एक भाग बनिए। इसे समझिए, हम अरबों कॉपीज की बात कर रहे हैं पूरे विश्व में। तो बड़ी योजना बनाइए जितनी आप बना सकते हैं। यही मैं आपसे कहूंगा, इतना बड़ा करिए जितना आप बड़ा कर सकते हैं। कितनी कॉपीज आप स्पॉन्सर कर सकते हैं, कितनी कॉपीज ये आपके ऊपर है। आप चुनिए कितनी कॉपीज आप स्पॉन्सर करने वाले हैं। पर ये सुनिश्चित है कि हम पूरे विश्व में अरबों कॉपीज ले जा रहे हैं। हम 10 अरब से ज्यादा कॉपीज को देख रहे हैं। हमारे पास बच्चों के लिए है, हमारे पास टीनेजर्स के लिए है, हमारे पास वयस्कों के लिए है और हमारे पास ब्रेल वर्जन्स में भी है। ये बहुत ही विशाल होने वाला है। इसमें से आधी कॉपीज हम प्रिंट करने वाले हैं और आधी कॉपीज डिजिटल फॉर्मेट्स में होगी। पर आप जानते हैं कि डिजिटल फॉर्मेट्स हमेशा इससे ज्यादा हो सकते हैं, तो वो ज्यादा मुश्किल नहीं है। पर वो प्रिंट कॉपी है जिसमें ज्यादा समय लगता है। यही कारण है कि हम अभी शुरुआत कर रहे हैं। सुनिश्चित करो कि आप प्रिंट कॉपी में निवेश कर रहे हैं। ये बहुत जरूरी है सुसमाचार प्रचार के लिए, बहुत जरूरी। तो चलिए इसे करते हैं, चलिए इसे करते हैं परमेश्वर के लिए। तो वो 4 महत्वपूर्ण एक्शंस है जो आप आज और हर रोज करते हैं उस महान और महिमामय दिन तक। पहला है, हर रोज प्रार्थना करिए। जुड़िए हमारे साथ 1 बिलियन मिनट्स प्रेयर मार्च में, और यहाँ पर जुड़ने के लिए आप जा सकते हैं 1billionminutes. और हर रोज 15 मिनट प्रार्थना करिए। अपने हर मिनट को विश्व के देशों के लिए और आत्माओं के लिए जोड़ दीजिए। दूसरा, वास्तविकता संग्रह कॉपीज को सारी भाषाओं में और सारी कैटेगरीज में आप स्पॉन्सर करिए। स्पॉन्सर करिए भाषा को, स्ट्रीट डिस्ट्रीब्यूशन को और रीच आउट वर्ल्ड डे को। तीसरा है, जुड़ जाओ। रीच आउट वर्ल्ड डे की महान वर्कफोर्स का एक सक्रिय भाग बन जाइए। वास्तविकता संग्रह को डिस्ट्रीब्यूट करने के लिए एक मिशनरी बन जाइए और बहुत सारी सेवाओं में आज ही जुड़ जाइए। चौथा है, जोड़ो। जैसे आप जुड़े हैं, आप अपने मित्रों को, परिवारों को, सहकर्मियों को, संस्थानों को हमारे साथ पार्टनर बनने के लिए जोड़ देते हैं, ताकि हम वास्तविकता को पूरे विश्व में ले जाए। ये है वास्तविकता संग्रह को पृथ्वी के छोर तक ले जाना। रीच आउट वर्ल्ड की और अधिक जानकारी के लिए आप हमें नीचे दिए गए नंबरों पे कॉल कर सकते हैं या विजिट करें www.reachoutworld.org।